ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯ ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 5ನೇ ಶ್ಲೋಕವನ್ನು ನಾವೀಗ ಅನುಭವಿಸೋಣ. ಈ ಶ್ಲೋಕ ಈ ಥರ ಇದೆ: ಯತ್ತಾಪ್ತಿ ತರಂಗಾಃ ಲಯಂ ಯಾಂತಿ ತುಂಗಾಃ ತಥೈವಾಪದಃ ಸನ್ನಿಧೌ ಸೇವತಾಮಿ ಇತಿ ಗೋರ್ಮಿ ಪಂಕ್ತಿ ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ಸರೋಜೇ ಗುಹಂ ತಂ. ಮೊದಲ ಬಾರಿಗೆ ಸುಬ್ರಹ್ಮಣ್ಯನ ನೇರವಾಗಿ ಕರೀತಾ ಇದ್ದಾರೆ. ಅವನ ಹೆಸರನ್ನು ನೇರವಾಗಿ ಹೇಳ್ತಾ ಇದ್ದಾರೆ, ಗುಹಂ ಅಂತ. ಗುಹ ಅನ್ನೋದು ಸುಬ್ರಹ್ಮಣ್ಯನ ಒಂದು ಹೆಸರು. ಎಲ್ಲರ ಹೃದಯದಲ್ಲಿ ವಾಸಿಸುವನು ಅಂತ ಅದರ ಅರ್ಥ. ಸದಾ ಭಾವಯೇ ಹೃತ್ಸರೋಜೆ ಗುಹಂತಂ. ನಾನು ಸದಾ ಧ್ಯಾನಿಸ್ತಾ ಇರಲಿ, ನಿರಂತರ ನಿನ್ನನ್ನು ಸ್ಮರಿಸ್ತಾ ಇರಲಿ. ಹೃದಯದಲ್ಲಿ. ಸರೋಜೆ, ಸರೋಜೆ ಅಂದರೆ ಕಮಲ ಹೂವು. ಯಾವಾಗ ಅದನ್ನು ಸರೋಜೆ ಅಂತ ಕರೀತಾರೆ ಅಂದರೆ, ಸರೋವರ್ನಲ್ಲಿ ಅರಳಿದ ತಾವರೆಗೆ ಸರೋಜೆ ಅಂತ ಹೇಳ್ತಾರೆ. ಅಂದರೆ ಸರೋವರ ಅಂದರೆ ಶುದ್ಧ ನೀರಿರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಮನಸ್ಸು ಆ ಥರ ಸರೋವರ ನೀರಿನ ಥರ ಶುದ್ಧವಾಗಿದ್ದರೆ, ವಿಕಾರಗಳ ರಹಿತವಾಗಿದ್ದರೆ ಅಲ್ಲಿ ದೇವರು ಬಂದು ವಾಸಿಸುತ್ತಾನೆ ಅಂತ. ಅದಕ್ಕೆ ಹೃತ್ಸರೋಜೆ ಗುಹಂ ತಂ. ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ನಾನು ನೆನೆಸ್ತಾ ಇಲ್ಲ ಅಂತ. ಇವರಿಷ್ಟು ಸಂತೋಷವಾಗಿ ಹೇಳ್ಕೊಳ್ಳೋಕ್ಕೆ ಏನಪ್ಪ ಕಾರಣ ಅಂದರೆ, ಇವ್ರಿಗೆ ಸುಬ್ರಹ್ಮಣ್ಯ ಏನೋ ಸಂದೇಶ ಹೇಳ್ತಾ ಇದ್ದೀನಿ. ಹಿಂದಿನ ಶ್ಲೋಕದ ಥರನೇ ಇದನ್ನು. ಅದು ಸಮುದ್ರ ಅಲೆಗಳನ್ನು ತೋರಿಸಿ ಸುಬ್ರಹ್ಮಣ್ಯ ಏನು ಹೇಳ್ತಾ ಇದ್ದಾನೆ. ಏನದು? ಯಥಾಬ್ಧೆ ಸ್ತರಂಗಾಃ ಲಯಂ ಯಾಂತಿ ತುಂಗಾಃ. ಯಾಂತಿ ಅಂದರೆ ಅಲೆದಾಡುವಂಥದ್ದು. ತುಂಗ ಅಂದರೆ ಅತಿ ಎತ್ತರವಾದ ದೊಡ್ಡವಾದ ತರಂಗ, ಅಲೆಗಳು. ಅಂದರೆ ಸಮುದ್ರ ನಡುವೆ ಬಹಳ ಎತ್ತರವಾಗಿ ಇರುವಂಥ ಅಲೆಗಳು ತಡಕ್ಕೆ ಬಂದರೆ, ತೀರಕ್ಕೆ ಬಂದರೆ ಹೇಗೆ ಲಯವಾಗುತ್ತೋ, ಅಂದರೆ ಸಮುದ್ರದ ಜೊತೆ ಲಯ ಆಗುತ್ತೆ, ಅಲ್ಲಿ ಅಲೆಗಳೇ ಕಾಣುವುದಿಲ್ಲ. ಆ ಥರ ತಥೈ ಆಪದಃ ಅಂದರೆ ಆ ಥರ ನನ್ನ ಸನ್ನಿಧಿಗೆ, ಅಂದರೆ ಸನ್ನಿಧೋ ಸೇವತಾಮಿ, ನನ್ನ ಸನ್ನಿಧಿಗೆ ಬಂದು ನನಗೆ ಸೇವೆ ಮಾಡುವಂಥ ನೃಣ ಅಂದರೆ ಮನುಷ್ಯರಿಗೆ ಅವರ ಆಪದ, ಅವ್ರಿಗೆ ಬರುವಂಥ ಆಪತ್ತುಗಳನ್ನೆಲ್ಲ ನಾನು ನೀಗಿಸ್ತೀನಿ ಅಂತ ಹೇಳ್ತಾರೆ. ಇದನ್ನು ಸಮುದ್ರ ಅಲೆಗಳನ್ನು ತೋರಿಸಿ ದರ್ಶಯಂತಂ. ಪಂಕ್ತಿ ಅಂದರೆ ಒಂದರ ಹಿಂದೆ ಬರುವಂಥ ಅಲೆಗಳು. ಊರ್ಮಿ ಅಂದರೆ ಅಲೆಗಳು. ಈ ಅಲೆಗಳನ್ನು ಒಂದರ ಹಿಂದೆ ಬರುವಂಥ, ಸತತವಾಗಿ ಬರುವಂಥ ಅಲೆಗಳನ್ನು ತೋರಿಸಿ, ಈ ಅಲೆಗಳು ಹೇಗೆ ತೀರಕ್ಕೆ ಬಂದ ತಕ್ಷಣ ಸಮುದ್ರ ನೀರಿನಲ್ಲಿ ಲಯವಾಗುತ್ತೋ, ಅದೇ ಥರ ನಿಮ್ಮ ಆಪತ್ತುಗಳನ್ನೆಲ್ಲ ನಾನು ಅಡಗಿಸ್ತೇನೆ, ನಿಮ್ಮ ಷಡೂರ್ಮಿಗಳನ್ನೆಲ್ಲ ನಾನು ಅಡಗಿಸ್ತೇನೆ ಅಂತ ಹೇಳಿ ತೋರಿಸುವಂಗೆ ಇದೆ. ಇಲ್ಲಿ ಹಿಂದಿನ ಶ್ಲೋಕಕ್ಕೆ ಇಲ್ಲಿಗೂ ಬಹಳ ಒಂದು ಸಮತೋಲನೆ ಇದೆ. ಅಂದರೆ ಅಲ್ಲಿನೂ
ಸನ್ನಿಧಿ ಬಗ್ಗೆ ಮಾತಾಡಿದ್ದಾರೆ, ಇಲ್ಲಿನೂ ಸನ್ನಿಧಿ ಬಗ್ಗೆ ಮಾತಾಡಿದ್ದಾರೆ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಅಲ್ಲಿ ಅಂದರೆ 4ನೇ ಶ್ಲೋಕದಲ್ಲಿ ಏನು ಹೇಳಿದ್ರು, ನನ್ನ ಜಾಗಕ್ಕೆ ಬಂದರೆ ಸಾಕು, ಯದಾ ಸನ್ನಿಧಾನ ಗತಾ ಮಾನವ, ಬಂದರೆ ಸಾಕು, ನಿನ್ನ ಭವಸಾಗರದಿಂದ ನಾನು ಆಚೆ ತರ್ತೀನಿ ಅಂತ ಹೇಳಿದರು. ಬಂದರೆ ಸಾಕು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೇವೆ ಮಾಡಬೇಕು. ಇದೇ ಸನ್ನಿಧಿಗೆ ಬಂದು ನನ್ನನ್ನು ಸೇವತಾಮಿ, ಸುಮ್ಮನೆ ಬಂದರೆ ಸಾಲದು, ಸೇವನೆ ಮಾಡಬೇಕು. ಸೇವನೆ ಅಂದರೆ ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು, ದೇವಾಲಯಗಳಿಗೆ ಸೇವೆ ಮಾಡಬೇಕು, ಅದನ್ನು ಗುಡಿಸೋದಾಗಲಿ, ಆಮೇಲೆ ತೋಟದಿಂದ ಹೂ ತಂದು ಕೊಡೋದು, ಆಮೇಲೆ ಬರುವ ಭಕ್ತರಿಗೆ ಸೇವೆ ಮಾಡೋದು. ಇಂಥ ಸೇವೆಗಳನ್ನ ಮಾಡಿದ್ರೆ ಮಾತ್ರ ಅದು ಏನು ಭವಾನಿ ಪಾರಂ ಆಗೋದಿಲ್ಲ. ಅವರು ಸಂಸಾರದ ಚಕ್ರದಿಂದ ಬಿಡುಗಡೆ ಆಗಲ್ಲ. ಜೀವನದಲ್ಲಿ ಇರುವಂಥ ಆಪತ್ತುಗಳನ್ನ ಇವರು ನೀಗಿಸ್ತಾರೆ, ಊರ್ಮಿಗಳನ್ನು, ಷಡೂರ್ಮಿಗಳನ್ನೆಲ್ಲ ನೀಗಿಸ್ತಾರೆ. ಆ ಮಟ್ಟಕ್ಕೆ ಬರೋಕ್ಕೆ ಇದು ಸಾಲದು. ಎಷ್ಟು ಬಹಳ ಅದ್ಭುತವಾದ ಪದಪ್ರಯೋಗ ಮಾಡಿದ್ದಾರೆ, ಅದನ್ನು ಗಮನಿಸಬೇಕು. 4ನೇ ಶ್ಲೋಕದಲ್ಲಿ ಮಾನವ ಅಂದರು, ಈ ಶ್ಲೋಕದಲ್ಲಿ ನೃಣ ಅಂದರೆ ನರ ಅಂತಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮಾನವ ಅಂದರೆ ಭಕ್ತರು ಆ ಒಂದು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ, ಅದರಿಂದಾಗಿ ಅವರಿಗೆ ಹೆಚ್ಚಿನ ಕೆಲಸ ಕೊಡುವಂಥ ಅವಶ್ಯಕತೆ ಇಲ್ಲ. ಅವರ ಒಂದು ಕಷ್ಟಗಳನ್ನ ನೀಗಿಸಬೇಕಂದ್ರೆ ಸನ್ನಿಧಾನಕ್ಕೆ ಬಂದರೆ ಸಾಕು. ಅದಕ್ಕೆ ಅಲ್ಲಿ ಯಾವ ಪದ ಉಪಯೋಗ ಮಾಡ್ತಾರೆ ಅಂದರೆ ಮಾನವ. ಈ ಶ್ಲೋಕದಲ್ಲಿ 5ನೇ ಶ್ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನರರು ಅಂದರೆ ಅವರು ಮನುಷ್ಯರೇ, ಆದರೆ ದೈವಭಕ್ತಿ ಇಲ್ಲ, ಈ ಥರ ಆಧ್ಯಾತ್ಮಿಕ ಚಟುವಟಿಕೆಗಳಿಲ್ಲ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಈಗ ತಾನೇ ಹೆಜ್ಜೆ ಇಡುವರು. ಇವರಿಗೆ ಸುಲಭವಾಗಿ ಅಂತಂಥ ಉನ್ನತ ಪದವಿಗಳನ್ನೆಲ್ಲ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಸೇವೆ ಮಾಡು ಮಾತು. ನನ್ನ ಸೇವೆ ಮಾಡೋದಂದ್ರೆ ಏನರ್ಥ? ನನ್ನವರ ಸೇವೆ ಮಾಡು. ಆವಾಗ ನಿನ್ನ ಜೀವನದ ಆಪತ್ತುಗಳನ್ನೆಲ್ಲ ನಾನು ನೀಗಿಸ್ತೀನಿ. ಇನ್ನೂ ಮುಕ್ತಿ ಬೇಕಂದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ ಪಡಬೇಕು. ಇದು ಮೊದಲನೇ ಹೆಜ್ಜೆ. ಅದಕ್ಕೆ ಇಲ್ಲಿ ನರ ಅನ್ನುವ ಒಂದು ಪದವನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಆಪತ್ತುಗಳು, ಜೀವನದಲ್ಲಿ ನಮ್ಗೆ ಏನೇನು ಆಪತ್ತುಗಳು ಬರುತ್ತೆ? ಆಧ್ಯಾತ್ಮಿಕ ತಾಪಗಳು ಇವೆಲ್ಲ ಏನಪ್ಪ ಇದಂದರೆ ದೇಹ ಮತ್ತು ಮನಸ್ಸಿಗೆ ಬರುವಂಥದ್ದು. ಚಿಂತೆ, ಜ್ವರ ಅಥವಾ ಸಿಟ್ಟು, ಈ ಥರ ಇದೆಲ್ಲ ಆಧ್ಯಾತ್ಮಿಕ ತಾಪಗಳು. ಮುಂದೆ ಆದಿ ಭೌತಿಕ ತಾಪತ್ರಯಗಳು, ಇದು ಇತರ ಜೀವಿಗಳಿಂದ ಬರೋದು, ಶತ್ರುಗಳಿಂದ ಬರೋದು, ಇತರ ಪ್ರಾಣಿಗಳಿಂದ ಬರುವಂಥದ್ದು, ಈ ಥರ ತಾಪಗಳು. 3ನೇದು ಆದಿ ದೈವಿಕ ತಾಪ, ಅಂದರೆ ಪ್ರಕೃತಿಯಿಂದ ಬರುವಂಥ ಪ್ರಾಕೃತಿಯ ಶಕ್ತಿಯಿಂದ ಬರುವಂಥದ್ದು, ಭೂಕಂಪ, ಪ್ರವಾಹ, ಇಂಥ ತಾಪಗಳನ್ನೆಲ್ಲ ಅವನೇನು ಮಾಡ್ತಾನೆ? ನೀಗಿಸ್ತಾನೆ. ಅಂದರೆ ಇವೆಲ್ಲ ಲೌಕಿಕ ಅನುಕೂಲಗಳು. ಇದು ಭಗವಂತನ ಧಾಮಕ್ಕೆ ಹೋಗುವಂಥ ದಾರಿಯಲ್ಲ ಇದು. ಅಂದರೆ ಅವರವರ ಅರ್ಹತೆಗೆ ತಕ್ಕಂತೆ ಇವರು ಆ ಫಲವನ್ನು ಕೊಡ್ತಾ ಇದ್ದಾರೆ. ಮಾನವನಿಗೆ ಒಂದು ಥರ ಫಲ ಕೊಟ್ಟರೆ ನರರಿಗೆ ಒಂಥರ ಫಲ ಕೊಡ್ತಾ ಇದ್ದಾರೆ. ಅದೇ ಥರನೇ ಷಡೂರ್ಮಿಗಳು ಅಂದರೆ 6 ಥರ ತೊಂದರೆಗಳು ನಮಗೆ: ಜನನ, ಮರಣ,
ಹಸಿವು ದಾಹ, ಮೋಹ ಉಪ್ಪು, ಇವೆಲ್ಲ ನಾವು ಇಲ್ಲಿ ನೆಲೆಸಿರುವಾಗಲೇ ನಮಗೆ ಆಗುವಂಥ ತೊಂದರೆಗಳು. ಇದಕ್ಕೆ ಯಾರೂ ತಪ್ಪಿದ್ದಿಲ್ಲ. ಎಂಥ ಭಕ್ತರು ಕೂಡ ಇದರಿಂದ ಪಾರಾಗಕ್ಕಾಗೋದಿಲ್ಲ. ಏನು ಮಾಡಬಹುದಂದರೆ ಇದರ ಒಂದು ಪರಿಣಾಮವನ್ನು, ಒಂದು ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನನ್ನ ಒಂದು ಸನ್ನಿಧಾನಕ್ಕೆ ಬಂದು ಸೇವಿಸ್ಕೊಳ್ಬೇಕು. ಇಲ್ಲಿ ಸೇವನೆ ಅಂದರೆ ದರ್ಶನ ಮಾಡೋದು ಅಂತ ಒಂದು ಆಗುತ್ತೆ, ಮತ್ತು ಸ್ವೀಕಾರ ಮಾಡೋದು ಅಂತಲೂ ಒಂದು ಆಗುತ್ತೆ. ಇನ್ನೊಂದು ಎಲ್ಲರಿಗೂ ಅದು ದೇವಸ್ಥಾನದಲ್ಲಿ ಸೇವೆ ಮಾಡುವಂಥದ್ದು ಮತ್ತು ಇತರ ಜನರಿಗೆ ಸೇವೆ ಮಾಡುವಂಥದ್ದು, ಇದೆಲ್ಲ ಮಾಡಿದ ಮೇಲೆ ಈ ಥರ ಫಲಗಳು ನಿಮಗೆ ಸಿಗುತ್ತೆ. ಹಿಂದಿನ ಶ್ಲೋಕದಲ್ಲಿ ಒಂದೇ ಹೆಜ್ಜೆಗೆ ನಾವು ಜನನ ಮರಣ ಚಕ್ರದಿಂದ ಹೊರಗೆ ಬರ್ತೀವಿ. ಇಲ್ಲಿ ಹಂಗಿಲ್ಲ. ಈ ಒಂದು ಜೀವನದಲ್ಲಿ ಇರುವಂಥ ತಾಪತ್ರಯಗಳನ್ನು ನೀಗಿಸ್ಕೊಳ್ಳೋಕ್ಕಷ್ಟೇ ಇದು ನಮ್ಮ ಒಂದು ಅರ್ಹತೆ ಅಷ್ಟೇ ಇರುವುದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದೇ ಅಲ್ಲಿ ಸಮುದ್ರ ಅನ್ನೋದು ಎರಡರ ಸಾಮಾನ್ಯವಾದ ಪದ. ಸಮುದ್ರ ಅಲೆಗಳು, ಅದೇ ಉದಾಹರಣೆನೇ ಇಲ್ಲಿನೂ ತೋರಿಸಿದ್ದಾರೆ. ಆದರೆ ಅಲ್ಲಿ ಬೇರೆ ಥರ ಫಲ, ಇಲ್ಲಿ ಬೇರೆ ಥರ ಫಲ. ಈ ಮುಂದೆ ಬರುವ 4, 5, 6, 7 ಈ 4 ಶ್ಲೋಕಗಳು ತಿರುಚೆಂದೂರಿಗೆ ಬಂದು ದೇವರ ಒಂದು ದರ್ಶನ ಮಾಡಿ ಮತ್ತು ಪ್ರಾರ್ಥನೆ ಮಾಡೋದ್ರಿಂದ ಮನುಷ್ಯರಿಗೆ ಯಾವ ಥರ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳುವಂಥ ಶ್ಲೋಕಗಳು. ನಾವು ಇನ್ನೂ ಆ ಆಧ್ಯಾತ್ಮಿಕ ಮಟ್ಟದಲ್ಲಿ ಎತ್ತರ ಹೋಗಿಲ್ಲ. ನಾವು ಸಾಧಾರಣ ನರರು. ಅದರಿಂದಾಗಿ ನಾವು ಮೊದಲು ಭಗವಂತನ ಸೇವೆ ಮಾಡಿ ಶುದ್ಧ ಭಕ್ತಿಯಿಂದ, ಅದು ಇಲ್ಲಿ ಸನ್ನಿಧವು ಅಲ್ಲಿನೂ ಸನ್ನಿಧಿ ಅನ್ನೋ ಒಂದು ಪದ ಇದೆ. ಇಲ್ಲಿ ಸನ್ನಿಧವು ಅಂದರೆ ಮೊದಲು ನಮ್ಮ ಹೃದಯವನ್ನು ಶುದ್ಧವಾಗಿಸಿ ಅಲ್ಲಿ ದೇವರನ್ನು ಬಂದು ನೆಲೆಸು ಅಂತ ಹೇಳಿ ಆಹ್ವಾನ ಮಾಡುವಂಥ ಸ್ಥಿತಿನಲ್ಲಿ ನಾವಿದ್ದೀವಿ. ಇನ್ನೂ ಬೇಡ್ಕೊಳ್ಳುವ ಸ್ಥಿತಿನಲ್ಲಿ ನಾವಿದ್ದೀವಿ. ಬಾರಪ್ಪ ನನ್ನ ಮನಸ್ಸಿನಲ್ಲಿ ಇರು ಅಂತೇಳಿ. 4ನೇ ಶ್ಲೋಕದಲ್ಲಿ ಹಂಗಿಲ್ಲ. ಆಗಲೇ ಅವರ ಭಕ್ತರ ಮನಸ್ಸಲ್ಲಿ ನೆಲೆಸಿರುವಂಥದ್ದು. ಅದರಿಂದಾಗಿ ಈ ಒಂದು ಶ್ಲೋಕ ಮೂಲಕ ನಮಗೆ ಶಂಕರರು ಏನು ಸಂದೇಶ ಹೇಳ್ತಾ ಇದ್ದಾರೆ ಅಂದರೆ, ನಾವು ಕೂಡ ಶುದ್ಧ ಮನಸ್ಸಿನರಾಗಿ ದೇವರನ್ನು ಬೇಡ್ಕೊಂಡ್ರೆ ಅವರು ಗುಹಂ ಅಂದರೆ ಅದೇ ಅರ್ಥ, ನಮ್ಮ ಒಂದು ಹೃದಯವನ್ನು ನಿವಾಸ ಸ್ಥಳವಾಗಿ ಇಟ್ಕೊತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರ.